ಹೌದು. ಈಗ 20ನೇ ತಾರೀಕು ಸಂಜೆ 5 ಗಂಟೆಗೆ ಎಲ್ಲ ಆರೋಪಿಗಳನ್ನು ಪುನಃ ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎಂಬುವ ಸ್ಪಷ್ಟ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ಆದರೆ ಯಾವುದಾದರೂ ಓರ್ವ ಆರೋಪಿಯ ತನಿಖೆ ಶೀಘ್ರವೇ ಮುಗಿದಲ್ಲಿ ಅವನನ್ನ 20ನೇ ತಾರೀಕು ತನಕ ಅವನನ್ನ ಪೊಲೀಸ್ ಅಭಿರಕ್ಷೆಯಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಅವರು ಕೂಡಲೇ ಯಾವುದೇ ತಡ ಮಾಡದೆ ನ್ಯಾಯಾಲಯದ ಸುಪರ್ದಿಗೆ ಕರೆತಂದು ಒಪ್ಪಿಸತಕ್ಕದ್ದು ಎನ್ನುವ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ಸರ್, ಒಳಗಡೆ ಏನೇನೆಲ್ಲ ಒಂದಿಷ್ಟು ವಾದ ವಿವಾದ ನಡೆದು ಯಾವ ವಿಚಾರಕ್ಕೆ ಮತ್ತೆ ಕಸ್ಟಡಿ ಕೇಳಿದ್ರು ಸರ್? ನೋಡಿ, ಪ್ರಮುಖವಾಗಿ ಇವತ್ತು ಅಭಿಯೋಜನೆಯ ವಾದ ಏನಾಗಿತ್ತಂದ್ರೆ, ಆರೋಪಿಗಳ ಮೊಬೈಲ್ ಫೋನ್ ನಲ್ಲಿ ಇರುವ ಡೇಟಾವನ್ನ ಅವರು ರಿಟ್ರೀವ್ ಮಾಡತಕ್ಕಂಥದ್ದು ಹಾಗೂ ಆರೋಪಿಗಳು ಬಳಸಿದ್ದಾರೆ ಎಂದು ಹೇಳಲಾಗುತ್ತಿರುವ ಎಲೆಕ್ಟ್ರಿಕ್ ಶಾಕ್ ಮಿಷಿನ್ ಇದನ್ನ ವಶಪಡಿಸಿಕೊಳ್ಳುವುದು ಹಾಗೂ ಆರೋಪಿಗಳು ಬಳಸಿದಂತ ಬಟ್ಟೆಯನ್ನ ವಶಪಡಿಸಿಕೊಳ್ಳುವುದು ಹಾಗೂ 30 ಲಕ್ಷ ರೂಪಾಯಿ ದುಡ್ಡನ್ನು ವಶಪಡಿಸಿಕೊಳ್ಳುವುದು ಇವರ ಪ್ರಮುಖ ಕಾರಣಗಳನ್ನು ನೀಡಿ ಅಭಿಯೋಜನೆಯವರು ಪೊಲೀಸ್ ಅಭಿರಕ್ಷೆಗೆ 9 ದಿನಗಳ ಕಾಲ ನೀಡಬೇಕಂತ ನ್ಯಾಯಾಧೀಶರಲ್ಲಿ ರಿಮೈಂಡ್ ಅರ್ಜಿಯಲ್ಲಿ ಮನವಿ ಮಾಡಿದ್ರು. ನಾವು ಅದಕ್ಕೆ ತಕರಾರನ್ನು ಸಲ್ಲಿಸಿ, ಅಂದ್ರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳು, ಅಂದ್ರೆ ಈ ತನಿಖಾಧಿಕಾರಿಗಳು ಆರೋಪಿಗಳ ಮೊಬೈಲ್ ಫೋನಿನ ಪಾಸ್ವರ್ಡ್ ಅನ್ನ ಬಲವಂತವಾಗಿ ಪಡೆಯುವಂತಿಲ್ಲ ಹಾಗೂ ಎರಡನೇದಾಗಿ ಮೈಸೂರಿಗೆ ತೆರಳಿ ಏನು ಈ ಕೆಲವೊಂದಷ್ಟು ವಸ್ತುಗಳನ್ನ, ಅಂದ್ರೆ ಆರೋಪಿಗಳ ಬಟ್ಟೆಗಳನ್ನ ವಶಪಡಿಸ್ಕೋಬೇಕು ಅಂತ ಹೇಳಿದ್ರು. ಈ ಒಂದು ಕಾರಣಕ್ಕೆ 9 ದಿನಗಳ ಕಾಲಾವಧಿ ಬಹಳಷ್ಟು ಲಾಂಗ್ ಟರ್ಮ್ ಆಗ್ತದೆ. ಈ ಕೆಲವೊಂದಷ್ಟು ಕಾರಣಗಳನ್ನು ನೀಡಿ ನಾವು ತಕರಾರನ್ನ ಸಲ್ಲಿಸಿದ್ವಿ. ಹಾಗೂ ಮುಖ್ಯವಾಗಿ ಅಭಿಯೋಜನೆಯ ಮುಖ್ಯ ಲೋಪ ಏನಂದ್ರೆ, ಅವರು ಯಾವ ಆರೋಪಿಯಿಂದ ಯಾವ ವಸ್ತುಗಳನ್ನ ವಶಪಡಿಸ್ಕೋಬೇಕು, ಯಾವ ಆರೋಪಿಗೆ ಯಾವ ಮೊಬೈಲ್ ಕಮ್ಯುನಿಕೇಶನ್ಸ್ ಅನ್ನ ಕಾನ್ಫ್ರಂಟ್ ಮಾಡಬೇಕು ಅನ್ನೋದನ್ನ ಎಲ್ಲಿಯೂ ಸಹ ತಿಳಿಸಿರ್ಲಿಲ್ಲ ಅಭಿಯೋಜನೆಯವರು. ಇದನ್ನ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಈ ಒಂದು ನಮ್ಮ ವಾದವನ್ನ ಮಾನ್ಯ ಮಾಡಿ ಈ ಮೊಬೈಲ್ ಫೋನ್ಗಳ ಡೇಟಾ ರಿಟ್ರೀವಲ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅವರು ಪರಿಶೀಲನೆಯನ್ನ ಮಾಡಿ ನಾವು ಹೇಳಿದಂತ ಕೆಲವೊಂದಷ್ಟು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳನ್ನ ಅವರ ಗಮನಕ್ಕೂ ಕೂಡ ತಂದಿದ್ವಿ. ಹಾಗಾಗಿ ಅವರು ಆ ಆದೇಶಗಳ ಅನುಸಾರ ಮೊಬೈಲ್ ಫೋನುಗಳ ತಪಾಸಣೆಯನ್ನ ಮಾಡತಕ್ಕದ್ದು ಎಂದು ಆ ರೀತಿ ಒಂದು ಆದೇಶವನ್ನ ಮಾಡಿರ್ತಾರೆ. ಎರಡನೆಯದಾಗಿ ಏನೊಂದು ಎಲೆಕ್ಟ್ರಿಕ್ ಶಾಕ್ ನೀಡುವಂತ ಮಿಷಿನ್ ಅನ್ನ ವಶಪಡಿಸ್ಕೋಬೇಕು ಅಂತ ಏನೊಂದು ಅಭಿಯೋಜನೆಯವರು, ನಮಗೂ ಕೂಡ ಬಹಳ ಆಶ್ಚರ್ಯ ಆಯಿತು. ಈ ರೀತಿಯ ಒಂದು ವಾದವನ್ನು ಅವರು ಮಂಡಿಸಿದ್ರು. ಇದಕ್ಕೆ ನಾವು ನಮ್ಮ ತಕರಾರು ಇದ್ದೇನೆಂದ್ರೆ, ಅದು ಯಾವ ಆರೋಪಿಯಿಂದ ವಶಪಡಿಸ್ಕೋಬೇಕು, ಎಲ್ಲ ಆರೋಪಗಳಿಗೂ ದರ್ಶನ್ ಅವರನ್ನ ಸೇರಿಸಿ ಇವರೊಂದು ಜನರಲೈಸ್ಡ್ ಆಗಿ ಏನು ವಾದವನ್ನ ಮಾಡಲಿಕ್ಕೆ ಅಭಿಯೋಜನೆಯವರು ಮುಂದಾಗಿದ್ರು. ಇದಕ್ಕೆ ನಾವು ತೀಕ್ಷ್ಣವಾಗಿ ತಕರಾರನ್ನ ಸಲ್ಲಿಸಿದ್ದೀವಿ. ಹಾಗೂ ಯಾವ ಆರೋಪಿಯಿಂದ ಯಾವ ವಸ್ತುಗಳನ್ನ ವಶಪಡಿಸ್ಕೋಬೇಕು, ಯಾವ ಆರೋಪಿಯಿಂದ ಯಾವ ಫೋನುಗಳನ್ನ ತಪಾಸಣೆಗೆ ಒಳಪಡಿಸಿ ಅದನ್ನ ಯಾವ ಆರೋಪಿಗಳಿಗೆ ಕಾನ್ಫ್ರಂಟ್ ಮಾಡಬೇಕು, ಹಾಗೂ ಯಾವ ಆರೋಪಿಯ ರೋಲ್, ಈಚ್ ಅಕ್ಯೂಸ್ಡ್ ರೋಲ್ ಏನನ್ನುವುದನ್ನ ಅಭಿಯೋಜನೆಯವರು ಸ್ಪಷ್ಟವಾಗಿ ಎಲ್ಲಿಯೂ ಸಹ ಅವರ ರಿಮೈಂಡ್ ಅರ್ಜಿಯಲ್ಲಿ ತಿಳಿಸಿರೋದಿಲ್ಲ. ಆದ್ರಿಂದ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಈ ಎಲ್ಲ ಅಂಶಗಳನ್ನ ಪರಿಶೀಲಿಸಿ 5 ದಿನಗಳ ಕಾಲ ಆರೋಪಿಗಳನ್ನು ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ಈಗ ಆರೋಪಿ 2 ಅಂದ್ರೆ ದರ್ಶನ್ ರವರಿಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕಂಡು ಬರುತ್ತಿರುವ ಸಾಕ್ಷಿಗಳು ಬಹಳಷ್ಟು ಪ್ರೈಮಾಫಸಿ ಕೂಡ ಅವರ ವಿರುದ್ಧ ಯಾವುದೇ ಸಾಕ್ಷಿಗಳು ಕಂಡು ಬರ್ತಿಲ್ಲ. ಅವರ ವಿರುದ್ಧ ಇರುವಂತ ಒಂದೇ ಒಂದು ಆರೋಪ ಏನಂದ್ರೆ, ಈ ರೀತಿ ಅವರು ಹೇಳಿ ಆರೋಪಿ 1ರವರ ಪ್ರಚೋದನೆ ಮೇರೆಗೆ ಅವರು ಹೇಳಿ ಈ ಇನ್ನುಳಿದ ಆರೋಪಿಗಳಿಗೆ ಆ ಕೃತ್ಯವನ್ನು ಎಸಗಲು ಅವರು ಪ್ರಚೋದನೆ ನೀಡಿ ಮಾಡಿಸಿರ್ತಾರೆ ಅನ್ನೋದಷ್ಟೇ ಒಂದು ಅವರ ವಿರುದ್ಧ ಆರೋಪ ಇರುವಂತದ್ದು. ಹೀಗಿರುವ ಕಾರಣ ಅವರಿಂದ ಯಾವುದೇ ವಸ್ತುಗಳನ್ನ ವಶಪಡಿಸಿಕೊಳ್ಳೋ ಯಾವುದೇ ಅವಶ್ಯಕತೆ ಬರೋದಿಲ್ಲ. ಒಂದನೇದಾಗಿ. ಎರಡನೇದಾಗಿ ಈ ಮೊಬೈಲ್ ಫೋನ್ಗಳನ್ನ ಆ ಡೇಟಾಗಳನ್ನ ರಿಟ್ರೀವ್ ಮಾಡೋದು ಅಂತ ಏನ್ ಹೇಳಿದ್ದಾರೆ, ಆ ಮೊಬೈಲ್ ಫೋನ್ ಡೇಟಾವನ್ನ ಈ ತನಿಖಾಧಿಕಾರಿ ಆಗಲಿ ಅಥವಾ ಅಭಿಯೋಜನೆಯ ಯಾವುದೇ ಅಂಗವಾಗಲಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳ ಅನುಸಾರ ಮಾತ್ರ ಮಾಡತಕ್ಕದ್ದು.
ಬಲವಂತವಾಗಿ ಅವರಿಂದ ಪಾಸ್ವರ್ಡ್ಗಳನ್ನು ಪಡೆಯುವಂತಿಲ್ಲ. ಹಾಗೂ ಮತ್ತೊಂದು ನಮ್ಮ ತಕರಾರು ಏನಿತ್ತಂದ್ರೆ, ಈ ಕೆಲವೊಂದಷ್ಟು ಬಟ್ಟೆಗಳು ಮತ್ತು ಚಪ್ಪಲಿಗಳು ಆ ಒಂದು ಆರೋಪಿಯನ್ನ ಆ ಒಂದು ಮೃತರನ್ನ ಎಸೆದಿದ್ದಂತಹ ಜಾಗದಲ್ಲಿ ಹುಡುಕ್ಬೇಕು, ನಾವು ಶೋಧನೆ ಮಾಡಬೇಕು ಅನ್ನೋದೇನಿತ್ತು, ಈ ಶೋಧನೆ ಅಗ್ನಿಶಾಮಕ ದಳದವರು ಮಾಡ್ತಿದ್ದಾರೆ ಅಂತ ಕೂಡ ಅಭಿಯೋಜನೆಯವರೇ ತಿಳಿಸಿದ್ದಾರೆ. ಆದ್ರಿಂದ ಆರೋಪಿಗಳನ್ನ 9 ದಿನಗಳ ಕಾಲ ಅವರ ಒಂದು ಪೊಲೀಸ್ ಕಸ್ಟಡಿಯನ್ನ ನೀಡುವುದಕ್ಕೆ ಬರೋದಿಲ್ಲ ಅಂತ ನಾವು ವಾದವನ್ನು ಮಂಡಿಸಿದ್ವಿ. ಇದನ್ನ ನ್ಯಾಯಾಲಯ ಕೂಡ ಮಾನ್ಯ ಮಾಡಿ ಅವರಿಗೆ 5 ದಿನಗಳ ಮಾತ್ರ ಅವರಿಗೆ ಪೊಲೀಸ್ ಅಭಿರಕ್ಷೆಗೆ ನೀಡಿದೆ.